ಕ್ಷಣದಲ್ಲೇ ಜಗತ್ತನ್ನೇ ಗೆದ್ದ ಅಭಿನಯ. ಅಂಗವೈಕಲ್ಯ ಮೆಟ್ಟಿ ನಿಂತ ನಟಿಯ ಅಪೂರ್ವ ಯಶೋಗಾಥೆ. ವಿಧಿಯ ಆಟಕ್ಕೆ ವಿಲನ್ ಆದ ನಟಿ ಸಿನಿರಂಗದ ರಿಯಲ್ ಶಂಭೋ ಶಿವಶಂಭೋ ಈಕೆ. ನಾಯಕಿ ಅಂದ್ರೆ ಹೇಗಿರಬೇಕು ಹೇಳಿ? ಆಕೆ ಅದೆಷ್ಟು ಬ್ಯೂಟಿನೋ ಅಷ್ಟೇ ಪಟಪಟ ಅಂತ ಹರಳು ಹುರಿದ ಹಾಗೆ ಮಾತಾಡಬೇಕು. ಆದರೆ ಮಾತು ಬರಲ್ಲ, ಕಿವಿ ಕೇಳಲ್ಲ ಅಂದ್ರೆ ನಟಿಸೋಕೆ ಸಾಧ್ಯನಾ? ಒಂದು ಕ್ಷಣ ಚಾನ್ಸೇ ಇಲ್ಲ ಬಿಡಿ ಅಂತೀರ. ಆದರೆ ಈ ನಟಿಗೆ ಮಾತು ಬರಲ್ಲ, ಕಿವಿನೂ ಕೇಳಲ್ಲ. ಆದರೂ ಸೌತ್ ಇಂಡಸ್ಟ್ರಿಯಲ್ಲಿ ಸ್ಟಾರ್ ನಟಿಯಾಗಿ ಮಿಂಚುತ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿದ್ದಾರೆ. ಅವರೇ ಅಭಿನಯ. ಅಭಿನಯ ಹೀಗಂದ್ರೆ ಸಾಕು, ಸಿನಿ ಅಭಿಮಾನಿಗಳ ಕಣ್ಣು ಅರಳಿಬಿಡುತ್ತೆ. ಆಕೆ ಮುಗ್ಧ ನಟನೆಗೆ ಮರಳಾಗದೆ ಇರೋರು ಯಾರಿದ್ದಾರೆ ಹೇಳಿ? ಇವತ್ತಿಗೂ ನಾಡೋಡಿಗಲ್ ಪವಿತ್ರ ಕಣ್ಣ ಮುಂದೆ ಬರ್ತಾಳೆ. ಹುಡುಗರು ಚಿತ್ರದ ಅಪ್ಪು ತಂಗಿ ಆವರಿಸಿಬಿಡುತ್ತಾಳೆ. ಅಂತಹ ಮನೋಜ್ಞ ನಟನೆಯ ಮೂಲಕ ಇಡೀ ದಕ್ಷಿಣ ಭಾರತವನ್ನೇ ಆವರಿಸಿಕೊಂಡ ಸ್ಟಾರ್ ನಟಿ ಈಕೆ. ಆದ್ರೆ ಅಸಲಿ ವಿಚಾರ ಏನ್ ಗೊತ್ತಾ? ಅಭಿನಯಗೆ ಮಾತು ಬರಲ್ಲ, ಕಿವಿ ಕೇಳಲ್ಲ ಅನ್ನೋದು. ಬಣ್ಣದ ಲೋಕದಲ್ಲಿ ತನ್ನದೇ ಆದ ಇಮೇಜ್ ಕ್ರಿಯೇಟ್ ಮಾಡಬೇಕು ಅಂತ ಕಾಲಿಟ್ಟ ನಟಿಗೆ ಮಾತು ಬಾರದು, ಕಿವಿ ಕೇಳಲ್ಲ ಅನ್ನೋದು ಸಮಸ್ಯೆ ಬರಲಿಲ್ಲ. ಯಾಕಂದ್ರೆ ಆಕೆ ಅದನ್ನೇ ಮೀರಿ ನಿಂತಿದ್ದಳು. ತನ್ನ ಆ ಸುಂದರ ಹೊಳೆಯುವ ಕಣ್ಣುಗಳಿಂದಲೇ ನಟಿಸುತ್ತಿದ್ದಳು. ಮುಖ ಭಾವನೆಯಿಂದಲೇ ಎಲ್ಲರನ್ನೂ ಆಕರ್ಷಿಸಿದಳು. ಹಾಗಾಗಿ ಇಂದು ಸೌತ್ನ ಸ್ಟಾರ್ ನಟಿಯಾಗಿ ಮಿಂಚುತ್ತಾ ಇರೋದು. ಅಂದಹಾಗೆ ಚೆನ್ನೈನಲ್ಲಿ ಹುಟ್ಟಿ ಮಾಡಲಿಂಗ್ ಕ್ಷೇತ್ರದಲ್ಲಿ ಇದ್ದ ಅಭಿನಯ 2008ರಲ್ಲಿ ತೆಲುಗಿನ ನೇನಿಂತೆ ಸಿನಿಮಾದ ಮೂಲಕ ಇಂಡಸ್ಟ್ರಿಗೆ ಕಾಲಿಟ್ರು. ಆದರೆ ಆಕೆಗೆ ಸಾಕಷ್ಟು ನೇಮ್ ಆ್ಯಂಡ್ ಫೇಮ್ ತಂದುಕೊಟ್ಟಿದ್ದು ಮಾತ್ರ 2009ರಲ್ಲಿ ರಿಲೀಸ್ ಆದ ಸಮುದ್ರಕಣಿ ನಿರ್ದೇಶನದ ನಾಡೋಡಿಗಲ್ ಸಿನಿಮಾ. ಈ ಚಿತ್ರದ ನಟನೆಗಾಗಿ ಬೆಸ್ಟ್ ಡೆಬ್ಯೂ ಫಿಲ್ಮ್ ಅವಾರ್ಡ್ಗೆ ನಾಮಿನೇಷನ್ ಕೂಡ ಆಗಿದ್ರು. ಇತ್ತ ಕನ್ನಡಕ್ಕೂ ಹುಡುಗರು ಸಿನಿಮಾದ ಮೂಲಕ ಕಾಲಿಟ್ಟ ಅಭಿನಯಗೆ ಸಕ್ಸಸ್ ಅನ್ನೋದು ಕಾದು ಕುಳಿತಿತ್ತು. ಅಪ್ಪು ತಂಗಿಯಾಗಿ ಮಿಂಚಿದ್ರು. ಆಕೆಯ ನಟನೆಗೆ ಕನ್ನಡಿಗರು ಫಿದಾ ಆದ್ರು. ಅದಾದ ಬಳಿಕ ಬಾಲಿವುಡ್ಗೂ ಕಾಲಿಟ್ಟ ಈ ಸುಂದರಿ ಶಮಿತಾ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್, ಧನುಷ್ ಜೊತೆಗೆ ನಟಿಸಿ ಸೈ ಎನಿಸಿಕೊಂಡ್ರು. ಹೀಗೆ ತೆಲುಗು, ಕನ್ನಡ, ತಮಿಳು, ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲಿ ನಟಿಸಿ ಪಂಚಭಾಷಾ ನಟಿ ಎನ್ನುವ ಕಿರೀಟವನ್ನ ಮುಡಿಗೇರಿಸಿಕೊಂಡ್ರು. ಇಲ್ಲಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ? ನೆಗೆಟಿವ್ ರೋಲ್ನಲ್ಲಿಯೂ ಕೂಡ ಮಿಂಚಿದ್ದ ಖ್ಯಾತಿ ಅಭಿನಯದ್ದು. ತೆಲುಗಿನ ಟಾಲಿವುಡ್ ಕಿಂಗ್ ನಾಗಾರ್ಜುನ ಅಕ್ಕಿನೇನಿ ಸಮಂತಾ ನಟನೆಯ ರಾಜುಗಾರಿ ಗಾದಿ 2 ಚಿತ್ರದಲ್ಲಿ ಕಳ ನಟಿಯಾಗಿ ಅಭಿನಯಿಸಿದ್ರು. ಆ ಪಾತ್ರ ಕೂಡ ಆಕೆಗೆ ಸಾಕಷ್ಟು ಖ್ಯಾತಿಯನ್ನ ತಂದುಕೊಡ್ತು. ಅಭಿನಯ ಸಿನಿಮಾ ಅಂತ ಬಂದಾಗ ಪನಿ ಸಿನಿಮಾದ ಬಗ್ಗೆ ಮಾತನಾಡಲೇಬೇಕು. 2025ರಲ್ಲಿ ಬಂದ ಈ ಚಿತ್ರದಲ್ಲಿ ಜೋಜೋ ಜಾರ್ಜ್ಗೆ ನಾಯಕಿಯಾಗಿ ಸೂಪರ್ ಸಕ್ಸಸ್ ಕಂಡ್ರು. ಸದ್ಯ ಇಂಡಸ್ಟ್ರಿಗೆ ಕಾಲಿಟ್ಟು ಹತ್ತಿರ 18 ವರ್ಷಗಳು ಆಗ್ತಾ ಬರ್ತಾ ಇದೆ. ಇಂದಿಗೂ ಅದೇ ಫೇಮ್ ಉಳಿಸಿಕೊಂಡಿರೋ ಸೂಪರ್ ಸಕ್ಸಸ್ ನಾಯಕಿ ಈಕೆ. ಸದ್ಯ ಅಭಿನಯ ನಟನೆಯ ತಮಿಳಿನ ಮೂಕುತಿ ಅಮ್ಮನ್ 2 ಹಾಗೂ ಡಿಮಂಟ್ ಕಾಲೋನಿ 3 ಚಿತ್ರಗಳು ರಿಲೀಸ್ಗೆ ರೆಡಿ ಇದ್ದಾವೆ. ಎಲ್ಲರಿಗೂ ಮಾತು ಬಾರದ ಹುಡುಗಿ, ಕಿವಿ ಕೇಳದ ಹುಡುಗಿ ಹೇಗೆ ನಟಿಸುತ್ತಾರೆ ಅನ್ನೋದು ಸೋಜಿಗ. ಅದಕ್ಕೂ ಉತ್ತರ ಇದೆ. ಅಭಿನಯ್ ಅವರು ಸನ್ನೆ, ಭಾಷೆ ಮತ್ತು ತುಟಿ ಬೋದುವಿಕೆಯನ್ನು ಕರಗತ ಮಾಡಿಕೊಂಡಿದ್ದಾರೆ. ಇದಲ್ಲದೆ ಅವರ ತಾಯಿ ಡೈಲಾಗ್ಗಳನ್ನ ಬರೆದುಕೊಟ್ಟು ಮನವರಿಕೆಯನ್ನು ಮಾಡಿಸ್ತಾರಂತೆ. ಅದಕ್ಕೆ ತಕ್ಕಂತೆ ಅಭಿನಯ ಭಾವನೆಗಳ ತೋರ್ಪಡಿಸಲು ಸಾಧ್ಯ ಆಗುತ್ತೆ ಅನ್ನೋದನ್ನ ಈ ನಟಿ ಹೇಳಿದ್ರು. ಇನ್ನು ಅಭಿನಯ ಅಂತ ಬಂದಾಗ ಅಲ್ಲಿ ಕೇಳಿ ಬರುತ್ತಿದ್ದ ಮತ್ತೊಂದು ಹೆಸರೇ ತಮಿಳಿನ ಸೂಪರ್ ಸ್ಟಾರ್ ವಿಶಾಲ್ ಹಾಗೂ ಅಭಿನಯ ಪ್ರೀತಿಯಲ್ಲಿದ್ದಾರೆ ಅನ್ನೋದು ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು. ಸದ್ಯ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟ ನಟಿ ಕಳೆದ ವರ್ಷವಷ್ಟೇ ತನ್ನ ಬಹುಕಾಲದ ಗೆಳೆಯ ವಿಘ್ನೇಶನ್ ಕಾರ್ತಿಕ್ ಕೈ ಹಿಡಿದು ಸುಖ ಸಂಸಾರದಲ್ಲಿದ್ದಾರೆ. ಒಟ್ಟಿನಲ್ಲಿ ಅಭಿನಯ ಬದುಕು ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿಯಾಗಿದೆ. ಚಿಕ್ಕ ಪುಟ್ಟ ಸಮಸ್ಯೆಗೆ ಹೆದರಿ ಬದುಕಿಗೆ ಗುಡ್ ಬೈ ಹೇಳುವವರ ನಡುವೆ ಅಂತಹ ದೊಡ್ಡ ಸಮಸ್ಯೆ ನಡುವೆ ಸಾಧಕಿಯಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಹಾಗಾಗಿನೇ ಅಭಿನಯ ಅಂದ್ರೆ ಕೇವಲ ಮಹಿಳೆ ಅಲ್ಲ, ನಟಿ ಅಲ್ಲ, ಆಕೆ ಪ್ರತಿಯೊಬ್ಬರ ಪಾಲಿನ ದಾರಿದೀಪ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.